ಮೋದಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರಿ ಇಲ್ಲ ಅಂತ ಹೇಳೋದಕ್ಕೆ ತಯಾರಿಲ್ಲ. ಜನರ ಆಯ್ಕೆ ಅವ್ರ ಹಣೆ ಬರ, ಯಾರನ್ನ ಆಯ್ಕೆ ಮಾಡಿದ್ರೆ ಮಾಡ್ಕೊಂಡು ಹೋಗ್ಲಿ ಅಂತೆಗೆ ಇದೆ. ನಾವು ಇನ್ನೂ ಈ ದೇಶದಲ್ಲಿ ಮಧ್ಯಮ ವರ್ಗದವ್ರ ಗತಿ ಏನು? ಆ ಮುಂದ್ಗಡೆ ಸಾಬ್ರು, ಹಿಂದ್ಗಡೆ ಸ್ವಾಮಿಗಳು, ಅವರಿಂದ ನಾನು ಕೂತ್ಕೊಂಡು ಜಗಳಗಾಡಲು ಹೋಗ್ತಾ ಇದ್ದು. ಕನ್ನಡವೇ ಜಾತಿ, ಕರ್ನಾಟಕವೇ ಮನೆ, ಇದು ನನ್ನ ಸಿದ್ಧಾಂತ. ಕನ್ನಡವೇ ದೇವರು. ನಮಗೆ ಇವತ್ತು ಬಡತನ ಕಿತ್ತು ತಿಂತಾ ಇದೆ. ಕಾಯಂ 1 ತಿಂಗಳು 2 ತಿಂಗಳಲ್ಲ, ಕಾಯಂ ಜೈಲಿರಬೇಕಾದವರೆಲ್ಲ ಅಧಿಕಾರದಲ್ಲಿದ್ದಾರೆ. ಸರ್, 25 ಎಕರೆ ನಿಮ್ಮ ಹೆಸರು ನಾನು ಭರಿಸ್ತೀನಿ, ಬರೀ 25,000 ಸದ್ಯ ಕೊಡಿ ಅಂತ. ಬಟ್ ಈಗ ಬಂದಿರ್ತಕ್ಕಂಥ ಟೆಕ್ನಾಲಜಿ ಅಂತೂ ಅದ್ಭುತ, ಅದರಲ್ಲೇನು ಬೇರೆ ಮಾತೇನಿಲ್ಲ. ನಾನಾಗಲೇ ಕೇಳಿದೆ, ಮೋದಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೋದಿಯವರು ಈ ಕರೋನಾ ಬಂದಾಗ ಎಲ್ಲರೂ ಮನೆಗೆ ಹೋಗ್ಬಿಡಿ, ಎಲ್ಲ ಮನೇಲಿ ಇದ್ಬಿಡಿ, ಯಾರು ಬೀದಿಲಿ ಬರಬಾರ್ದು ಅಂತ ಹೇಳಿದ್ರು. ನಾನು ನೀವ್ಯಾರು ಹೇಳೋಕ್ಕೆ, ದಿನ ನಾವು ಬೀದಿಲಿ ಓಡಾಡೋ ಜನ ಹೋಗೋಕ್ಕಾಗಲ್ಲ ಅಂತ ನನ್ನ ಮನೆಯಿಂದ ಹೊರಗೆ ಕುರ್ಚಿ ಹಾಕೊಂಡು ಕೂತ್ಕೊಂಡೆ. ಯಾರು ಬಂದು ನಿಮ್ಮ ಟಿ ವಿಯೆಲ್ಲ ಬಂದ್ರೆ ಅವಾಗ ಹಿಂಗೆ ಹೇಳ್ತಾ ಇದ್ದಾರಲ್ಲ ಅಂತ. ಇಲ್ಲ, ನಾನು ಕೇಳಲ್ಲ, ಒಳ್ಳೆ ಕಥನೆ ಮನೆ, ನಾನು ಯಾಕೆ ಮನೆಗೆ ಹೋಗ್ಬೇಕು? ಏನು ಕರೋನಾ ಬಂದರೆ ಔಷಧಿ ಹೆಂಗೆ ಕೊಡಬೇಕು, ಯಾರನ್ನ ಇದು ಮಾಡಬೇಕು, ಅದ್ರ ಬಗ್ಗೆ ನೀವು ಇದು ಮಾಡಬೇಕೇ ಹೊರತು ಮನೆಗೆ ಹೋಗಿ ಮಾಡಿ ಅಂತ ಹೇಳೋದು ಒಂದು. ಎರಡನೇದು, ಈ ದೇಶದ ಪ್ರಧಾನಮಂತ್ರಿ ಅವರು ಎಲ್ಲವನ್ನೂ ನಾನೇ, ನನ್ನ ಬಿಟ್ಟಿಲ್ಲ ಅನ್ನೋ ಥರ ನಡ್ಕೊಳ್ತಾ ಇದ್ದಾರೆ. ನಾನೇ ಇಡೀ ಕ್ಯಾಬಿನೆಟ್ ಯಾರು ಅಂತಲೇ ಈ ರಾಜ್ಯಕ್ಕೆ ಗೊತ್ತಿದೆಯಲ್ವ, ದೇಶಕ್ಕೆ ಒಬ್ಬಿಬ್ರು ಗೊತ್ತಿರ್ಬೋದು, ಅಕ್ಕಪಕ್ಕ ಎರಡು ಇಬ್ಬರು ಮಂತ್ರಿಗಳು ಗೊತ್ತಿರ್ಬೋದು, ಬಿಟ್ಟರೆ ಇನ್ನೊಬ್ಬ ಮಂತ್ರಿ ಗೊತ್ತಿಲ್ಲ. ನೀರಿನ ಮಂತ್ರಿ ಯಾರು, ರಸ್ತೆ ಮಂತ್ರಿ ಯಾರು, ಎಕ್ಸೈಜ್ ಯಾರು, ಮನೆ ಕೊಡೋರು ಯಾರು, ಒಬ್ಬ ಗೊತ್ತಿಲ್ಲ ಈ ದೇಶಕ್ಕೆ. ನಮಗೆ ಹೊರದೇಶ ಬೇಡ, ನಮ್ಮ ದೇಶದವ್ರಿಗೆ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ ಯಾರೂ ಕಾಣಲ್ಲ. ನಮೋ ಒಂದು ಬಿಟ್ಟಿದ್ದು ಯಾರೂ ಕಾಣಲ್ಲ. ನೀವು ಏನಾಗಾದರೆ ಈ ದೇಶದಲ್ಲಿ ನಿಮ್ಮ ಕ್ಯಾಬಿನೆಟ್ಟು ನಮ್ಮ ಜನಕ್ಕೆ ಪರಿಚಯ ಆಗಲ್ಲ ಆದಮೇಲೆ ಏನಂಗಂದ್ರೆ ಅರ್ಥ, ಕ್ಯಾಬಿನೆಟ್ ಪರಿಚಯ ಆಗೋ ರೀತಿ ನೀವು ಎಲ್ಲರ ಬೋಗಿಗಳನ್ನ ಜೋಡಿಸ್ಕೊಳ್ಬೇಕು. ಮೇಯ್ನ್ ಇಂಜನ್ಗೆ ಬೋಗಿಗಳು ಓಡಿಸ್ಬೇಕು. ಆವಾಗ ಓಡಿಸ್ತಾ ಇದ್ದರೆ ಇಂಥವ್ರು ಬರ್ತದೆ. ಏನಿಲ್ಲ, ಎಲ್ಲ ನೀವೇ. ನನಗೇನು ವೈಯಕ್ತಿಕವಾಗಿ ಏನು, ಈಗ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ, ಅವ್ರಿಗೆ ಮ್ಯಾಂಡೇಟ್ ಸಿಕ್ಕಿದೆ, ಜನರ ಆಯ್ಕೆ ಆಗಿದೆ. ನಾನೇ ಅದನ್ನೇನು ಸರಿ ಇಲ್ಲ ಅಂತ ಹೇಳೋದಕ್ಕೆ ತಯಾರಿಲ್ಲ. ಜನರ ಆಯ್ಕೆ ಅವ್ರ ಹಣೆ ಬರ, ಯಾರನ್ನ ಆಯ್ಕೆ ಮಾಡಿದ್ರೆ ಮಾಡ್ಕೊಂಡು ಹೋಗ್ಲಿ ಅಂತೆಗೆ, ಇದೇನು ಮಾಡೋಕ್ಕಾಗಲ್ಲ. ಆದರೆ ಪ್ರಧಾನಿ ಆದವರು, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರಧಾನಿ ಆದವರು ಈಗ ಮೊನ್ನೆ ಮಾಡಲಿ ಪಾಪ, ಇವ್ರು ದೇವಸ್ಥಕ್ಕೆ ಹೋಗಿ ಪೂಜೆ ಮಾಡಲಿ, ಎಲ್ಲ ಮಾಡಲಿ, ಕಂಪ್ಲೀಟ್ ಇವರೇ ಪೂಜಾರಿ ಆಗ್ಬಿಡ್ದ. ಆದರೂ ಚಿಂತೆ ಇಲ್ಲ. ಎಲ್ಲೋ ಒಂದು ಕಡೆ 15 ದಿವಸ ಈ ದೇಶ ಎಲ್ಲ ಬಿಟ್ಟು ಬರೀ ನದಿಲಿ ಮುಳುಗೋದು, ಇದಕ್ಕೆ ಹೋಗೋದು, ಆಮೇಲೆ ಮಾಲ್ಡೀವ್ಗೆ ಹೋಗೋದು, ಇದಕ್ಕೂ ಬರೀ ಇದೇ ಕೆಲಸ. ಬಟ್ಟೆ ಬದಲಾವಣೆ ಸ್ವಲ್ಪ ಹೆಚ್ಚು ಕಡಿಮೆ 15 ದಿವಸದಿಂದ ಒಂದು 500 ಥರ ಬಟ್ಟೆ ಬದಲಾವಣೆ ಮಾಡೋದು. ಯಾಕೆ? ಏನು ನನಗೆ ಇದೇ ಪ್ರಪಂಚದ ಯಾವ ಪ್ರಧಾನಿ ಈ ಥರ ಬಟ್ಟೆ ಬದಲಾವಣೆ ಮಾಡ್ಕೊಂಡು ಬೀದಿಗೆ ಬಂದದ್ದು ನಾನು ನೋಡಿಲ್ಲಪ್ಪ. ಯಾರು ನನಗೇನಿಲ್ಲ ಅವ್ರ ಬಗ್ಗೆ. ರಾಮ ಮಂದಿರದ ಬಗ್ಗೆ ನಿಮ್ಮ ಒಪಿನಿಯನ್? ನೀವು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಹೌದಾ? ಅದು ಒಪಿನಿಯನ್ ಏನಿದೆ, ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನಮ್ಮದು ನನಗೆ ನಿಮ್ಗೆ ಹೇಳ್ಬಿಡ್ಲ, ಕನ್ನಡವೇ ದೇವರು, ಕನ್ನಡವೇ ಜಾತಿ, ಕರ್ನಾಟಕವೇ ಮನೆ, ಇದು ನನ್ನ ಸಿದ್ಧಾಂತ. ಕನ್ನಡವೇ ದೇವರು, ಮುಗಿದಾಯ್ತಲ್ಲಿ, ಎಲ್ಲ ಅಲ್ಲೇ. ಅದ್ರ ಬಗ್ಗೆ ಬೇರೆ ಮಾತು ಇಲ್ಲವೇ ಇಲ್ಲ. ಆ ದೃಷ್ಟಿಯಿಂದ ನಾನು ಆ ಬಗ್ಗೆ ಮೊದಲಿಂದ ಇದ್ದೀನಿ, ಈಗಲೂ ಇದ್ದೀನಿ. ಅದನ್ನು ನಾನು
ಬೇರೆ ಇದಕ್ಕಾಗಿ ನಾನು ಭಾರಿ ಏನೋ ಪ್ರದರ್ಶನ ಮಾಡ್ಕೊಳ್ಳೋದಾಗಲಿ, ಇದಕ್ಕಾಗಿ ನಾವು ಎಲ್ಲೂ ಇಲ್ಲದೆದ್ದು ಇದು ಮಾಡ್ಕೊಳ್ಳೋದಾಗಲಿ. ಮೊನ್ನೆ ನೋಡಿದೆ ಸಿದ್ದರಾಮಯ್ಯನವರು ಅವ್ರ ಹಣೆ ಬರ, ನಾನು ಅದೆಲ್ಲೋ ಒಂದು ಫಂಕ್ಷನ್ಗೆ ಹೋಗಿ ಕುಕ್ಕತ್ತಾ ಇದ್ರಲ್ಲ, ಅದು ನೋಡ್ಕೊಂಡು ಅಯ್ಯೋ ಏನು ಬಂತು ಇವ್ರಿಗೆ ಅಂತ ಸುಮ್ಮನೆ ಅಂದ್ಕೊಂಡೆ. ಏನು ಅವ್ರ ಹಣೆ ಬರ ಏನಾರ ಮಾಡ್ಕೊಡೋದಿಲ್ಲ. ಸೊ ಅದರಿಂದ ನಮಗೆ ಇದನ್ನು ಜಾಸ್ತಿ ಮಾಡಬಾರ್ದು, ನಮಗೆ ಇವತ್ತು ಬಡತನ ಕಿತ್ತು ತಿಂತಾ ಇದೆ ಪ್ರಪಂಚದಲ್ಲಿ. ಬಡತನವನ್ನು ನೀವು ಹೋಗಲಾಡಿಸೋದಕ್ಕೆ ಸಿರಿವಂತರೇ ಆಗ್ತಾಯಿದೆ. ನಮ್ಮ ಕಣ್ಣೆದುರಿಗೆ ಅಂಬಾನಿ ಮನೆ ಮದುವೆ ನೋಡ್ತೀವಿ. ಏನು ಮದುವೆ ಅದು? ಚೇ 700 ಕೋಟಿ ದುಡ್ಡನ್ನು ಚೆಲ್ತಾರೆ. ಆ ಮದುವೆನೂ ನೋಡ್ತೀವಿ. ಇಲ್ಲಿ ದೇವಸ್ಥಾನದ ಮುಂದೆ ತಾಲಿ ಕಟ್ಕೊಂಡು ಇವರಿಬ್ಬರು ಇದನ್ನೂ ನೋಡ್ತೀವಿ. ಈ ಮಟ್ಟ ಅಂತರ ಬದಲಾವಣೆ ಬೇಕಲ್ಲ ದೇಶದ್ದು. ಅದೇನು ನಿಮ್ಮ ಮಕ್ಕಳು ತಾಲಿ ಕಟ್ಟಿದ್ರೆ ನೀವು ಭಾಳ ಇಲ್ಲಿ ಇವ್ರ ಹಣೆ ಬರೀದಾ? ಆಮೇಲೆ ಏನು ಕಾರುಗಳು ಈ ದೇಶದಲ್ಲಿ, ಏನು ಹೈಟೆಕ್ ಕಾರ್ಗಳೆಲ್ಲ ನಿಮ್ಮದೇ, ತಯಾರಾದ ಕಾರ್ಗಳೆಲ್ಲ ನಿಮ್ಮದೇ. ನೀವು ಹೊಸ ಕಾರ್ಗಳು ತಗೊಂಡ್ರೆ ನೀವು ಮರ್ಯಾದಸ್ಥರಿದ್ದಂಗೆ. ಜನನೂ ಹಂಗೆಯೇ, ಭಾಳ ಕಾರ್ ತಗೊಂಡ್ರು, ದೊಡ್ಡ ಕಾರ್ ತಗೊಂಡ್ರು, ದೊಡ್ಡದು ತಗೊಂಡ್ರು, ಅವನ ಹೆಂಡ್ತಿಗೆ ಇದು ಕೊಟ್ಟರು, ಕಾರ್ ಕೊಟ್ಟರು, ಮಗಳಿಗೆ ಇದು ಕೊಟ್ಟರು. ಇದೆ. ನಾವು ಇನ್ನೂ ಈ ದೇಶದಲ್ಲಿ ಮಧ್ಯಮ ವರ್ಗದವ್ರ ಗತಿ ಏನು, ಬಡವರ ಗತಿ ಏನು? ಮಧ್ಯಮ ವರ್ಗದವ್ರಿಗೆ ಮರ್ಯಾದೆ ಉಳಿಬೇಕು, ಮಾನವ ಮರ್ಯಾದೆ ಇಂಪಾರ್ಟೆಂಟು. ಅವ್ರು ಎಲ್ಲಿ ಹೋಗ್ತಾರೆ? ಒಂದು ಕಡೆ ಹೊರಗೆ ಹೋಗಂಗಿಲ್ಲ, ಬಿಡಂಗಿಲ್ಲ. ಆ ದೃಷ್ಟಿಯಿಂದ ನನಗನ್ನಿಸ್ತದೆ ದೇಶದಲ್ಲಿ ನಮ್ಮ ದೇಶ ಒಂದು ಕಡೆ ನೀವು ಪಾರ್ಟಿ ಇಟ್ಕೊಳ್ಳಿ, ಪಾರ್ಟಿ ಬಗ್ಗೆ ಏನು ಚಿಂತೆ ಮಾಡಬೇಕು. ನಮ್ಮ ಮೂಲಭೂತ ಉದ್ದೇಶ ಏನು? ಜನರ ಒಂದು ತಾರತಮ್ಯ. ಮನುಷ್ಯ ಮೇಲು ಕೀಳು, ಮನುಷ್ಯನಾಗಿರ್ಬೇಕೆ ಹೊರತು ನೀನು ಮನುಷ್ಯ ಇನ್ನೊಬ್ಬ ಮನುಷ್ಯ ಪ್ರಾಣಿಗಿಂತಲೂ ಕಡಿಮೆ ಅನ್ನೋ ಥರ ಆದ್ರೆ ಆಗಬಾರ್ದು. ಕನಿಷ್ಠ ನೀ ಏನಿಲ್ದು. ಈಗ ಬೇರೆ ಬೇರೆ ಕೆಲವು ದೇಶಗಳಲ್ಲಿ ಏನು ಅವ್ರು ಖುಷಿ ಇರ್ತಕ್ಕಂಥದ್ದು ಇದು. ಆ ದೃಷ್ಟಿಯಿಂದ ನನಗೀಗ ಒಂದು ಈ ದೇಶ ಭಾರಿ ಬದಲಾವಣೆ ಆಗಬೇಕಾಗಿದೆ. ಅದು ನರೇಂದ್ರ ಮೋದಿನಾರು ಮಾಡಲಿ, ಯಾರು ಮಾಡಲಿ, ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ಇದು ಬದಲಾವಣೆ ಆಗದೇ ಕಷ್ಟ. ಈಗ ಏನಾಗಿದೆ ಅಂತಂದರೆ, ನಮ್ಮಲ್ಲಿ ಜೈಲಿಗೆ ಹೋಗ್ಬೇಕಾದವ್ರನ್ನ ಅಧಿಕಾರದಲ್ಲಿದ್ದಾರೆ. ಕಾಯಂ 1 ತಿಂಗಳು 2 ತಿಂಗಳಲ್ಲ, ಕಾಯಂ ಜೈಲಿರಬೇಕಾದವರೆಲ್ಲ ಅಧಿಕಾರದಲ್ಲಿದ್ದಾರೆ. ಭಾಳ ಬುದ್ಧಿವಂತಿಕೆಯಿಂದ ಹೊರಗೆ ಉಳಿದಿದ್ದಾರೆ, ಭಾರಿ ಬುದ್ಧಿವಂತಿಕೆಯಿಂದ. ಅದನ್ನು ನಾವು ನೋಡ್ತಾ ಇದ್ದರೆ ಏನಿದು ಹಣೆ ಬರ ಇದು ಈ ಥರ. ನಾನು 67 ಫಸ್ಟ್ ಅಸೆಂಬ್ಲಿ ಮೆಂಬರ್, 1967. ಈ ಹುಟ್ಟೇ ಇಲ್ಲ ಅಂತ ಕಾಣುತ್ತೆ, ಇನ್ನೂ ಇಬ್ಬರು ಮುಂದೆ ಹೊಟ್ಟೋಗಿದೆ. ಆಯಿತಾ? 67, 64 ಕಾರ್ಪೊರೇಟ್ರು, ಬೆಂಗಳೂರು ಸಿಟಿ ಕಾರ್ಪೊರೇಟ್ರು. ಆಗ ಈಗ ನಾವು ಕೂತಿದ್ದೀವಲ್ಲ, ಈ ಸ್ಥಳದ ಗದ್ದೆ, ಹೊಲ, ಕೆರೆ, ದೊಡ್ಡ ಕೆರೆ ಇದು, ಗೊತ್ತಾಯ್ತಾ? ನೀವು ಎಲ್ಲಿಗೆ ಬೇಕಾದ್ರೂ ಬಂದು ಇದಾಕೊಳ್ಬೋದಾಗಿತ್ತು, ಬೇಲಿ ಹಾಕೊಬೋದಾಗಿತ್ತು, ಎಲ್ಲಿ ಬೇಕಾದ್ರು. ನಾನು ಅಸೆಂಬ್ಲಿ ಮೆಂಬರ್ ಆಗ ಕಡಿಮೆ ಅಲ್ಲ, ಸಾಮಾನ್ಯ ಜನ ಅಲ್ಲ, ಬೀದಿಲಿ ಹೋಗೋವನಲ್ಲ. ನಾನು ಎಲ್ಲಿ ಕೇಳಿದ್ರಲ್ಲಿ ಜಾಗ, ಎಲ್ಲಿ ಕೇಳಿದ್ರಲ್ಲಿ. ಇವತ್ತು ಇಸ್ಕಾನ್ ಟೆಂಪಲ್ ಇದೆಯಲ್ಲ, ಅಲ್ಲಿ ಒಬ್ಬರು ಕರ್ಕೊಂಡೋದ್ರು ನನಗೆ. ಅದು ಜಾರಕ್ ಬಂಡೆ ಕಾವಲ್ ಅಂತ, ಭಾರಿ ದೊಡ್ಡ ಏರಿಯಾ. ಎಷ್ಟು ದೂರ ನೋಡಿದ್ರು ಇದು. ಒಬ್ಬ ಗೌಡ, ಒಳ್ಳೆ ಮನುಷ್ಯ. ಸರ್, 25 ಎಕರೆ ನಿಮ್ಮ ಹೆಸರು ನಾನು ಭರಿಸ್ತೀನಿ, ಬರೀ 25,000 ಸದ್ಯ ಕೊಡಿ ಅಂತ. 25 ಎಕರೆ ನನ್ನ ಹೆಸರು ಭರಿಸ್ತೀನಿ, 25,000 ಕೊಡಿ ಅಂತ. ನಾನು ಒಪ್ಕೊಂಡು ತಗೊಂಡಿದ್ರೆ 2,25,000 ಕೋಟಿ, ಇನ್ನೂ ಜಾಸ್ತಿ ಆಗಿದೆ. ಇನ್ನೂ ಜಾಸ್ತಿ ಆಗ್ಬಿಡೋದು. ನಾನು ಈಗ ಹಂಗೆ ಬರುವಾಗ ರಸ್ತೆ ಬರ್ತಿರ್ತೀನಿ, ಏನಾಗೋಗಿದೆ, ಸ್ವಲ್ಪ ಹೂ ಅಂದ್ಬಿಟ್ಟಿದ್ರೆ ನಂದಾಗ್ತಿತ್ತಲ್ಲ ಜಾಗ. ಸ್ವಲ್ಪ ಹೂ ಅಂದಿಲ್ವೇ ಆ ಗೌಡ್ರಿಗೆ,
ಗೌಡ್ರು ಎಷ್ಟು ಪ್ರೀತಿಯಿಂದ ಬಂದು ನನಗೆ ಹೇಳ್ದ, ಒಳ್ಳೆ ಕತೆ ಆಯ್ತಲ್ಲ. ಒಬ್ಬ ಇಂಜಿನಿಯರ್ ಬಂದ, ಸರ್ ಒಂದು ಅರ್ಜಿ ಕೊಡಿ, ಒಂದು 20 ಎಕರೆ ಜಾಗ, ಎಲ್ಲ ಕಡಿಮೆ. ಈ ನವರಂಗ್ ಟಾಕೀಸ್ ಉದ್ಘಾಟನೆಗೆ KCN ಗೌಡ್ರದು ನಾನು ಬಂದೆ. ಯಾಕೆ ಇಲ್ಲಿ ಥಿಯೇಟ್ರ್ ಕಟ್ಟಿದ್ರು, ಪಕ್ಕದಲ್ಲೆಲ್ಲ ಜಮೀನು, ಏನು ಉದ್ದಕ್ಕೂ ಜಮೀನು. ನನ್ನ ಕಣ್ಣು ಎದುರಿಗೆ ಜೋಳ ರಾಗಿ ಎಲ್ಲ ಬೆಳೀತಾವ್ರೆ. ಆ ದಿನವನ್ನು ನೀವು ಯಾರು ನೋಡಿಲ್ಲ. ನಾನು ನೋಡ್ತೀನಿ, ಇಲ್ಲಿ ಯಾರು ಸಿನಿಮಾಗೆ ಬರ್ತಾರೆ, ಈ ರಸ್ತೆಯಲ್ಲಿ ಯಾರು ಬರ್ತಾರೆ, ಏನು ಥಿಯೇಟ್ರ್ ಕಟ್ಟವ್ರೆ ಅಂತ. ಆಮೇಲೆ ಸುಭಾಷ್ ನಗರ ಮೈದಾನ, ಕೆಂಪೇಗೌಡ ಬಸ್ ನಿಲ್ದಾಣ, ಸುಭಾಷ್ ನಗರದ ಮೈದಾನ ಕಂಪ್ಲೀಟ್ ಖಾಲಿ. ಈ ಕೊನೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾರೆ ಕೆರೆ ದಾಟಿ ಹೋಗ್ಬೇಕಾಗಿತ್ತು. ರಾಜಾಜಿನಗರಕ್ಕೆ ಹೋಗ್ಬೇಕಾರೆ ರಾಜಾಜಿನಗರಕ್ಕೆ ದಾರಿ ನುಗ್ಗಿ ಹೋಗ್ಬೇಕಾಗಿತ್ತು. ಈ ಪರಿಸ್ಥಿತಿ ಇದ್ದಂಥ ಬೆಂಗಳೂರು ಇವತ್ತು ಇವೆಲ್ಲ ನೆನಪುಗಳು ನನಗೆ ನೆನೆಸ್ಕೊತಾ ಇದ್ದೀನಿ. ಇಲ್ಲಿ ಸಂಪಂಗಿ ಅದು ಸ್ಟೇಡಿಯಂ, ಅದು ಸಂಪಂಗಿ ರಾಮ ದೇವಸ್ಥಾನ ಸ್ಟೇಡಿಯಂ. ಈಗ ಮೊದಲು ಕೆರೆ, ಅದು ಕೆರೆ ಮಧ್ಯ ಕೆರೆ ಏರಿ, ಅದ್ರ ಪಕ್ಕದಲ್ಲಿ ಗದ್ದೆ. ನನಗೆ ಯಾರೋ ಒಬ್ಬರು ಸ್ವಾಮಿಗಳು, ನನ್ನ ಹುಡುಗ ಪಾಪ ಅವರು ಪ್ರೀತಿ, ಪಾಪ ನಾಗರಾಜ್ ಬಾಪ ಇಲ್ಲಿ ನನ್ನ ಕರ್ಕೊಂಡು ಸ್ವಲ್ಪ ಬಿಡಬೇಕು, ನೀನು ಬಂದ್ಬಿಡೋದು. ಜಟ್ಗಾ ಗಾಡಿ, ಕಾರಲ್ಲ, ಆ ಕಾಲದಲ್ಲಿ ಜಟ್ಗಾ ಗಾಡಿ. ಆ ಮುಂದ್ಗಡೆ ಸಾಬ್ರು, ಹಿಂದ್ಗಡೆ ಸ್ವಾಮಿಗಳು, ಅವರಿಂದ ನಾನು ಕೂತ್ಕೊಂಡು ಜಟ್ಗಾ ಗಾಡಿ ಹೋಗ್ತಾಯಿದ್ದು. ಆ ಮಧ್ಯ ಗದ್ದೆಗಳು, ಅದ್ರ ಮಧ್ಯೆ ಒಂದು ಮನೆ, ಅಲ್ಲಿ ಪಾಪ ಅವರು ಹೋಗ್ತಾಯಿದ್ರು. ಎಷ್ಟೊಂದು ಗದ್ದೆ. ಈಗ ನೋಡಿದ್ರೆ ಅಲ್ಲಿ ಏನೇನು ಆಗೋಗಿದೆ, ಬೃಹತ್ ಕಟ್ಟಡಗಳು ಏನೇನು ಆಗೋಗಿದೆ ಆಯಿತಾ. ದೇವನಹಳ್ಳಿ ರೋಡ್ನಲ್ಲಿ ಸಿಂಗಲ್ ರೋಡು ನಾವು ಹೋಗ್ಬೇಕಾದ್ರೆ ಭಾಳ ನಮ್ಗೆ ಹೇಳೋದಾದರೆ, ನಾನು ಫಸ್ಟ್ ಅಸೆಂಬ್ಲಿ ಮೆಂಬರ್ ಆದಾಗ 5 ವರ್ಷ 67ರಿಂದ ಮೊದಲನೇ ಆಸೆ, ಆಮೇಲೆ 73ರಿಂದ 2ನೇ ಟರ್ಮ್ ಇಲ್ಲಿ ಆಗ್ತೇನೆ. ನಿಮ್ಗೆ ಹೇಳೋದಾದರೆ ನಾವು ಕಾರ್ನೇ ತಗೊಳ್ಳಿಲ್ಲ. ಮತ್ತೆ ಹೆಂಗೆ ಓಡಾಡ್ತಿದ್ರಿ? ಟ್ಯಾಕ್ಸಿ, ಕೆಂಪು ಅಂದ್ರೆ ಕಪ್ಪು ಹಳದಿಟ್ಟು ಬಣ್ಣ ಟ್ಯಾಕ್ಸಿ. ಒಬ್ಬ ಟ್ಯಾಕ್ಸಿ ಜವರ ಅಂತ ಒಬ್ಬ ಇರೋನು, ಪಾಪ ಅವನು ಪ್ರೀತಿ ನಮ್ಮ ಮೇಲೆ ಭಾಳ ಅಭಿಮಾನಿ. ಸರ್ ದುಡ್ಡು ಬಂದರೆ ಕೊಡಿ, ಇಲ್ಲ ಅಂದ್ರೆ ಓಡಾಡಿ, ಎದುರುಬೇಡಿ, ನನ್ನ ಟ್ಯಾಕ್ಸಿ ಕರೀರಿ ಬರ್ತೀವಿ. ಸುಮ್ಮನೆ ಕರೆಯೋನು ಪಾಪ. ನಾವು ಅವನು ಬರ್ತಿದ್ದ, ಜವರ ಅಂತ ಸ್ವಲ್ಪ ಇರೋನು ಬರೋನು. ಇವತ್ತು ಆ ಥರ ಇದ್ದಾರೆ ಶಾಸಕರು. ಆ ಪ್ರೀತಿ ಎಲ್ಲ ಉಳಿಸ್ಕೊಂಡಿಲ್ಲ ಇವಾಗ. ಕಾರ್ಗಳದ್ದು ಹೊಸ ಕಾರ್ ತಯಾರಾದವಲ್ಲ, ಅವ್ರಿಗೆ ರೆಡಿ, ಅವ್ರಿಗೆ ಬರ್ತವೆ ಕಾರ್ಗಳು. ಆ ಕಾಲದಲ್ಲಿ ಟ್ಯಾಕ್ಸಿ, ಜಟ್ಕಾದಲ್ಲಿ ಓಡಾಡಿದ್ದೀವಿ, ಟ್ಯಾಕ್ಸಿಲಿ ಓಡಾಡಿದ್ದೀವಿ. ಒಂದು ಪ್ರಾಮಾಣಿಕತೆ, ಸಿದ್ಧಾಂತ, ತತ್ವ, ಪ್ರೀತಿ. ಎಲ್ಲಾದರೂ ನಾವು ದುಡ್ಡು ತಗೊಂಬಿಟ್ರೆ ಗತಿ ಏನು? ಯಾವಾರ ಬಂದು ಪಾಪ ಸರ್ ನನ್ನೊಂದು ವರ್ಗ ಮಾಡಿಸ್ಕೊಡಿ ಅಂತ ಕೇಳ್ತಾರೆ. ಅವನ ಹತ್ರ ವರ್ಗ ಮಾಡಿಸೋದಕ್ಕೆ ನಾವು ಲೆಟ್ರ್ ಕೊಟ್ಟೆಲ್ಲ ಅಷ್ಟು ಮಾಡಿದ್ವು. ಅವಂತೂ 3 ಕಾಸು ಏನಾದ್ರು ನಾವು ತಗೊಂಬಿಟ್ರೆ ನಮಗೆ ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ಪಾಪ ಪ್ರಜ್ಞೆ. ಅಯ್ಯೋ ಪಾಪ ಪ್ರಜ್ಞೆಗೆ ಮಾನ ಹೊರಟೋಯ್ತು ಅಂತ ತಗೊಂಡ್ವಾ, ಮಾನ ಹೊರಟ. ಅಯ್ಯೋ, ಇಷ್ಟು ಪ್ರಾಮಾಣಿಕತೆಯಿಂದ ಆವತ್ತು ನಾವು ನೋಡ್ಕೊತಾ ಇದ್ದು. ಇವತ್ತು ಯಾವುವು ಅದಕ್ಕೇನು ಬೆಲೆನೇ ಇಲ್ಲ ಈಗ. ನಿಜ. ಏನಂದ್ರೆ ಎಲ್ಲ ಕಂಪ್ಲೀಟ್ ಬೀದಿ ಆಗೋಗಿದೆ. ಈಗ ಬೀದಿ ಆಗೋದೆ. ಮೊದಲಾದರೂ ಯಾವನ ಮೂಲಕನೋ ಬಂದು, ಯಾರೋ ಮೂಲಕ ಬಂದು PA ಹತ್ರ ಮಾತಾಡಿ ಆಮೇಲೆ ಎಲ್ಲೋ ಕಬ್ಬನ್ ಪಾರ್ಕ್ನಿಂದ ಒಳಗೋಗಿ ದುಡ್ಡು ಇಸ್ಕೊತಿದ್ರು. ಈಗೇನಿಲ್ಲ, ಡೈರೆಕ್ಟಾಗಿ ಬಂದ್ಬಿಡಿ, ಆಂಟಿ ಚೌ ಬರಿದಾಗ ಕೂತ್ಕೊಳ್ಳಿ, ಕೊಡಿ, ಹೋಗ್ತಾ ಇರಿ ಅಂತಿಗೆ. ಇವಾಗ ಸುಲಭ. ಈಗ ಮೊದಲು ಲಂಚ ಕೊಡೋದು ಕಷ್ಟ ಇತ್ತು, ಈಗ ಸುಲಭ. ಈಗ ಲಂಚ ಕೊಡೋದು ಸುಲಭ, ಅಕೌಂಟಿಗೆ ತಗೋತಾರೆ. ಲಂಚ ತಗೊಳ್ಳೋದು ಕತ್ತಲೇ ಇದ್ದಾರೆ ಈಗ. ಈಗೇನು ವಿಚಿತ್ರವಾದ ಅಕೌಂಟ್ಗಳು ಬಂದ್ಬಿಟ್ಟವಲ್ಲ, ಪೇ ಇದು ಫೋನ್ ಪೇ ನಿಂತಿದ್ದಂಗೆ. ನಾನು ನಿಮ್ಗೆ ಹೇಳೋದಾದ್ರೆ ಸತ್ಯವಾದ ನನಗೆ ಇದು ಅರ್ಥವೇ ಆಗಲಿಲ್ಲ. ಒಂದು ದಿನವೆಲ್ಲ ಕೂತ್ಕೊಂಡೆ, ಇವನು ಮುನ್ನ ಅಂತ ಇಂಥವ್ರು ಇಬ್ಬರು ಮೂಜ ಹೆಂಗೆ ದುಡ್ಡು ಹೋಗುತ್ತೆ, ಈ ಫೋನ್ ತಗತ್ತಾನೆ ಅವನಿಗೆ ದುಡ್ಡು ಹೆಂಗೆ ಹೊರಟೋಗುತ್ತೆ, ಅದು ಹೆಂಗೆ ದುಡ್ಡು ಹೋಗುತ್ತೆ? ದುಡ್ಡು ಫಿಸಿಕಲಿ ಹೋಗ್ಲೇಬೇಕಲ್ಲ. ಅದಕ್ಕೆ ಸುಮ್ಮನೆ ಇವನು ದುಡ್ಡು ಅಂದ್ರೆ ಅವ್ನು ದುಡ್ಡು ತಗೊಂಡ್ಬಿಡ್ತಾನ, ಹೆಂಗೆ ಹೋಗುತ್ತೆ? ನಾನು ಭಾಳ ಸಾಹಸ ಮಾಡಿ
ಆಮೇಲೆ ಒಂದು ತೀರ್ಮಾನಕ್ಕೆ ಬಂದೆ, ಓಹೋ ಅವನ ಅಕೌಂಟಲ್ಲಿರಬೇಕು, ಅವ್ನು ದುಡ್ಡಿರಬೇಕು, ಇವನು ಇಲ್ಲಿ ಅನ್ಬೇಕು, ಆಗ ಅಲ್ಲಿ ಹೋಗ್ಬೇಕು. ಆಮೇಲೆ ನನಗೆ ಈ ಥರ ಫೋನ್ ಎಷ್ಟೋ ಕಳಿಸಿ ಸರ್ 3 ಸಾವಿರ, ಎಷ್ಟು 5 ಸಾವಿರ ಚೆಕ್, ಫೋನ್ ಪೇ. ನೀವು ಯೂಸ್ ಮಾಡ್ತೀರಾ? ಆ? ನೀವು ಯೂಸ್ ಮಾಡ್ತೀರಾ? ಅವರು ನಮ್ಮ ಜಮೀನಲ್ಲೆಲ್ಲ ಕೆಲಸ ಮಾಡ್ತಾರೆ, ಹಾ, ಅವ್ರಿಗೆಲ್ಲ ಪಾಪ ಟ್ರ್ಯಾಕ್ಟರ್ ಡ್ರೈವರ್ಗಳಿಗೆ ಅವ್ರಿಗೆಲ್ಲ ಕಳಿಸ್ಕೊಡ್ತೀವಿ 2 ಸಾವಿರ 3 ಸಾವಿರ ಕಳಿಸ್ತಿರ್ತೀವಲ್ಲ. ಅದು ನನಗೂ ಬರಲ್ಲ, ಬೇರೆಯವ್ರ ಮೂಲಕ ಮಾಡಿಸ್ತೀನಿ ನಾನು. ನಮ್ಗೆ ಹಂಗೆಲ್ಲ ನಾನು ಆ ಥರ ಹೋಗಿ ATM ಮುಂದೆ ನಿಂತ್ಕೊಂಡು ಅವೆಲ್ಲ ಇಲ್ಲವೇ ಇಲ್ಲ. ಅವತ್ತು ಇನ್ನೊಂದು, ನಾನು ಯಾವ ಪೆಟ್ರೋಲ್ ಬಂಕ್ ಆಗಲಿ ಯಾವ ಊರಿಗೆ ಹೋಗಾಗಲಿ ಜೇಬಲ್ಲಿ ದುಡ್ಡು ಕೊಟ್ಬಿಟ್ಟೆ ಇದು ಮಾಡ್ತೀವಿ ಹೊರತು ಅವ್ರನ್ನ ಇದು ಕಾರ್ಡು, ಸ್ಕ್ಯಾನು ಎಲ್ಲ ಇಲ್ಲ. ಸ್ಕ್ಯಾನ್ ಗಿನ್ ಅವೆಲ್ಲ ಇಲ್ಲ. ದುಡ್ಡೇ ಬೆಲೆ, ನೋಟು ಅದೇ ಒಂದು ಬೆಲೆ. ಈಗ ಅದು ಹಳ್ಳಿ ಜನಕ್ಕೆ ಏನೇ ಆಗಿರಲಿ, ನೀವು ತೆಗೆದು 5 ರೂಪಾಯಿ ಕೊಟ್ಟರೆ ಅದಕ್ಕೊಂದು ಸ್ವಲ್ಪ ರೂಪ. ಅದು ಈ ಥರ ಬೇಕಾದಷ್ಟಿದೆ, ಬದಲಾವಣೆಗಳಾಗಿದೆ. ಈಗ ಈ ಒಳ್ಳೆಯದದು ಬದಲಾವಣೆ ಆಗಿರೋದು, ದೇಶದ ಹಿತದೃಷ್ಟಿಯಿಂದ ಒಂದು ಹೊಸ ಚಿಂತನೆ ಬದಲಾವಣೆ ಆಗಿರೋದು ಒಳ್ಳೆಯದೇ. ಕೆಲವು ನ್ಯೂನತೆಗಳಿರ್ಬೋದು, ಸರಿಪಡಿಸ್ತಕ್ಕಂಥದ್ದು ಕರ್ತವ್ಯ. ಬಟ್ ಈಗ ಬಂದಿರತಕ್ಕಂಥ ಟೆಕ್ನಾಲಜಿ ಅಂತೂ ಅದ್ಭುತ, ಅದರಲ್ಲೇನು ಬೇರೆ ಮಾತೇನಿಲ್ಲ. ಅದಷ್ಟೇ ಕೆಟ್ಟದ್ದು ಆಗಿದೆ ನಮ್ಮ ಇದರಲ್ಲಿ, ಅದರಿಂದ ಬೆಳೀತಾ ಇದೆ. ಈ ಯಾವ್ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಒಂದು ಪ್ರಾಮಾಣಿಕವಾಗಿ ಚುನಾವಣೆಗಳು ಇವು ಪ್ರಾಮಾಣಿಕವಾಗಿ ನಡೀಲಿಲ್ಲ ಅಂದರೆ ದೇಶದ ಭವಿಷ್ಯ ಕಷ್ಟ, ಭಾಳ ಕಷ್ಟ. ಪ್ರಜಾಪ್ರಭುತ್ವ ಉಳಿಯೋದು ಕಷ್ಟ. ಈಗ ಒಬ್ಬ ಪ್ರಾಮಾಣಿಕ ಹಗಲು ರಾತ್ರಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಹಿಂದೆ ನಿನ್ನೆ ಮೊನ್ನೆಯಿಂದ ಜೈಲಿಂದ ಬಿಡುಗಡೆಯಾಗಿ ಬಂದವನು ದುಡ್ಡಿದೆ ಅಂತೇಳಿ ಖರ್ಚು ಮಾಡ್ಬಿಟ್ಟು ಗೆದ್ದುಬಿಟ್ಟ ಅಂದ್ರೆ ಅವ್ನ ಗತಿ ಏನಾಗಬೇಕು? ನಿಜ. ಆ ಥರ ಆಗ್ತಾ ಇದೆ. ಈಗ ಹೋಲ್ಸೇದೋಗಿದೆ. ಬಳ್ಳಾರಿ ರೂಟಿ ಮಾಡಿದವರೆಲ್ಲ ದೊಡ್ಡ ಶ್ರೀಮಂತರು. ಬಳ್ಳಾರಿ ಕರ್ನಾಟಕ ಸೇರಿಸ್ಬೇಕಾದ್ರೆ ಕೆಂಗಲ್ ಹನುಮಂತವ್ರ ಕಾಲದಲ್ಲಿ ತಮಿಳುನಾಡು ಮದ್ರಾಸ್ಲಿತ್ತು. ಅದು ನಮಗೆ ಮೈಸೂರಿಗೆ, ಆ ಕರ್ನಾಟಕ ಆಗಿರಲಿಲ್ಲ. ಹೌದು. ಮೈಸೂರಿಗೆ ಸೇರಿಸ್ಬೇಕಾದ್ರೆ ಕೆಂಗಲ್ ಹನುಮಂತವ್ರು ಹಠ ಮಾಡಿ ಅದನ್ನೆಲ್ಲ ಇದು ಮಾಡಬೇಕು ಅಂತೇಳಿ ಅಲ್ಲಂ ಕರಿಬಸಪ್ಪ ಅಂತೇಳಿ, ಈಗ ಅಲ್ಲಂ ವೀರಭದ್ರಪ್ಪ ಇದಾರಲ್ಲ, ಅವ್ರ ತಂದೆ ಭಾಳ ಒಳ್ಳೆ ಫೈಟ್ರು. ಎಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದು, ಆಗ ಇದು ರೆಫರೆಂಡಮ್. ಆವಾಗ ಯಾರು ನಿಲ್ಲಿಸಿದ್ರು? ಒಬ್ಬ ಮುಸ್ಲಿಂ ನಿಲ್ಲಿಸಿದ್ರು ಕರ್ನಾಟಕ ಪರವಾಗಿ, ಮೈಸೂರು ಪರವಾಗಿ ಹೈಯೆಸ್ಟ್ ಲೀಡಿಗೆ ಬಂದ್ಬಿಟ್ಟ. ಸೊ ಆಮೇಲೆ ಬಳ್ಳಾರಿ ಸೇರ್ಬೇಕು. ಬಳ್ಳಾರಿ ಹೆಂಗಿತ್ತು? ಬಳ್ಳಾರಿ ಅಂಥ ಸಂಪದ್ಭರಿತವಾದಂಥ ಪ್ರದೇಶ ಇನ್ನೆಲ್ಲೂ ಕಾಣೆ. ಹೌದಾ? ತಾನೆ. ಎಷ್ಟು ಗಣಿ ಲೂಟಿ ಮಾಡಿಬಿಟ್ರು. ಎಲ್ಲ ಲೂಟಿ ಹೊಡೆದು ಈ ಮಾರಿ ದೇಶದನ್ನೆಲ್ಲ ಲೂಟಿ ಹರಾಜು ಹಾಕ್ಬಿಟ್ರು. ಅವರೆಲ್ಲ ಈಗ ನಮ್ಮಲ್ಲಿ ದೊಡ್ಡ ಮನುಷ್ಯರುಗಳು. ಯಾರು ಮುಂದೆ ಹೇಳೋದಿಲ್ಲ? ಯಾರು ಮಾಡೋರು ಯಾರು? ಊರೆಲ್ಲ ಕಳ್ಳರು. ಯಾರು ಹಿಡಿಯೋದು? ಈ ಬೀದಿಗೆ ಹೋಯ್ತಾರೆ ಇವರು ಕಳ್ಳ, ಆ ಬೀದಿ ಅವನು ಕಳ್ಳ, ಇನ್ನು ಅವನು ಮಾತಾಡೋದು ಅವನು ಕಳ್ಳ, ಈಸ್ಕಳ್ದು ಇವರು. ಯಾರನ್ನ ಹಿಡಿಯೋದು? ಕಳ್ಳರನ್ನ ಹಿಡಿಯೋದು ಅಂದರೆ ಎಲ್ಲರೂ ಕಳ್ಳರೆ. ಹಂಗಾಗೋಗಿದೆ ಪರಿಸ್ಥಿತಿ. ಛೇ ಭಾಳ ಇದನ್ನು ಯಾರ ಮುಂದೆ ಹೇಳ್ಬೇಕು ಅಂತ ಅರ್ಥ ಆಗಲ್ಲ. ಮತ್ತೆ ಹೊಂದ್ಕೊಂಡಿದ್ದಾರೆ ನಮ್ಮ ರಾಜಕಾರಣಿಗಳು, ಈ ವ್ಯವಸ್ಥೆಗೆ ಹೊಂದ್ಕೊಂಡ್ಬಿಟ್ರು, ಅಡ್ಜಸ್ಟ್ ಆಗಿದ್ದಾರೆ. ತುಂಬ ಖುಷಿ ಆಯಿತು ಇಷ್ಟೊತ್ತು ನಿಮ್ಮ ಜೊತೆಗೆ ಮಾತಾಡಿ, ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ನಿಮ್ಮ ಆಯುರ ಆರೋಗ್ಯ ಐಶ್ವರ್ಯ ಇನ್ನಷ್ಟು ಹೆಚ್ಚೆಚ್ಚು ಹೋಗ್ತಾ ಇರಲಿ ಅಂತ ನಮ್ಮದು ಬಯಕೆ. ಆಯುಷ್ಯು, ಆರೋಗ್ಯ, ಐಶ್ವರ್ಯ ಈ 3 ಸಾಮಾನ್ಯವಾಗಿ ಇದನ್ನು ಎಲ್ಲ ಸಂದರ್ಭದಲ್ಲೂ ಹೇಳ್ತಾರೆ. ಮದುವೆ ಸಂದರ್ಭ, ನಾಮಕರಣ ಸಂದರ್ಭ, ಇನ್ನೊಬ್ಬರು ಮನೆಗೆ ಬಂದಾಗ ನಿಮ್ಗೆ ಆಯುಷ್ಯು ಆರೋಗ್ಯ ಎಲ್ಲ ಎತ್ತಲಿ ಅಂತ ನೀವು ಹೇಳಿದ್ದೆಲ್ಲ ನಡ್ಕೊಳ್ಳೋದಾದ್ರೆ ಕಥೆನೇ ಬೇರೆ. ಖುಷಿ ಆಯ್ತು. ನಮಸ್ಕಾರ. ಇದಾಗಿದ್ದು ವಾಟಾಳ್ ನಾಗರಾಜ್ ಅವ್ರ ಜೊತೆ ಒಂದು ಅದ್ಭುತ ಸಂದರ್ಶನ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.